ಜಾನ್ವರೇ, ಏನು ಯೋಚನೆ ಮಾಡ್ತಿದ್ದೀರಿ? ಇನ್ನೇನು ಯೋಚನೆ ಮಾಡೋದಿದೆ, ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವ್ರಿಗೆ ಎಲ್ಲಿದ್ದಾರೋ, ಹೇಗಿದ್ದಾರೋ, ಏನಾದರೂ ಕಷ್ಟದಲ್ಲಿದ್ದಾರೇನೋ. ಇದೆಲ್ಲ ನನ್ನಿಂದಾನೇ ಆಗೋಯ್ತಲ್ಲ ಅಂತ ಯೋಚನೆ ಮಾಡಿದ್ರೆ ತುಂಬ ಸಂಕಟ ಆಗ್ತಿದೆ, ಬೇಜಾರಾಗ್ತಿದೆ. ಜಯಂತ, ಇವ್ರು ಇಲ್ಲೇ ಇದ್ದರೆ ಇದೇ ಯೋಚನೆಯಲ್ಲೇ ಇರ್ತಾರೆ. ಅದಕ್ಕೆ ಸ್ವಲ್ಪ ದಿನ ಇವ್ರನ್ನ ಎಲ್ಲಾದರೂ ಹೊರಗಡೆ ಕಳಿಸೋದು ಒಳ್ಳೇದು. ಎಲ್ಲೇ ಕಳಿಸೋದು? ಜಾನ್ವಿಯವರೇ, ಅಲ್ಲ, ನನ್ನ ಫ್ರೆಂಡ್ ಬಂದು ನನ್ನ ತಾಯಿನ ಹುಡುಕೊಡ್ತೀನಿ ಅಂತ ಅಷ್ಟೆಲ್ಲ ಹೇಳಿ ಹೋದ್ಮೇಲೂ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಿ? ಆದರೆ ಹೇಗೆ ಹುಡುಕ್ತಾರೆ, ಯಾವಾಗ ಹುಡುಕ್ತಾರೆ? ಇದೇ ಊರಿನಲ್ಲೇ ಇದ್ದರೆ ಸರಿ, ಪರವಾಗಿಲ್ಲ. ಬೇರೆ ಕಡೆ ಎಲ್ಲಾದರೂ ಹೋಗಿದ್ರೆ ನಂಗೆ ಅವ್ರನ್ನ ನೋಡೋ ತನಕ ಸಮಾಧಾನ ಇಲ್ಲ ರೀ. ನೋಡಿ, ನೀವು ಹೀಗೆ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಆರೋಗ್ಯ, ಮನಸ್ಸಿನ ನೆಮ್ಮದಿ ಎರಡೂ ಹಾಳಾಗುತ್ತೆ ಅಷ್ಟೇ. ಏನಾದರೂ ಅಮ್ಮ ಸಿಗೋದು ಸ್ವಲ್ಪ ಲೇಟ್ ಆದರೆ ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು ಅಂತ ಹೆಚ್ಚು ಕೊರಗ್ತೀರಿ. ಆಮೇಲೆ ನನಗೆ ನಮ್ಮ ಅಮ್ಮನಿಂದ ನಿಮ್ಮ ಸುಖನೆಲ್ಲ ಕಿತ್ಕೊಂಡ್ಬಿಟ್ಟೆ ಅಂತ ಗಿಲ್ಟ್ ಕಡಕ್ಕೆ ಶುರುವಾಗತ್ತೆ. ಒಂದು 4-5 ದಿವಸದ ಮಟ್ಟಿಗೆ ನೀವು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ. ಏನು, ಅಲ್ಲಿಗೆ ಹೋಗ್ಬೇಕಾ? ಅದು ಈ ಸಮಯದಲ್ಲಿ? ಇಲ್ಲ, ನಾನು ಎಲ್ಲಿಗೂ ಹೋಗಲ್ಲ. ಜಾನ್ವಿಯವರೇ, ನೋಡಿ, ಅವತ್ತು ಅಂಗಡಿ ಪೂಜೆಗೆ ಅಂತ ನಿಮ್ಮ ಅಣ್ಣ ನಮ್ಮನ್ನು ಕರೆದಿದ್ರು. ಅಮ್ಮನ ವಿಷಯವಾಗಿ ಟೆನ್ಷನ್ ಆಗಿತ್ತು, ಹೋಗೋಕ್ಕೂ ಆಗಲಿಲ್ಲ. ಈಗ ನೀವು ಹೋದರೆ ಅವರು ತುಂಬ ಖುಷಿ ಪಡ್ತಾರೆ, ನಿಮಗೂ ಖುಷಿ ಆಗುತ್ತೆ, ಐ ಆಮ್ ಶೋರ್. ಇಲ್ಲ ರೀ, ಅಮ್ಮ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಅವರು ನೋಡೋ ತನಕ ನನಗೆ ಸಮಾಧಾನನೇ ಇಲ್ಲ. ನೋಡಿ, ನೀವು ನಿಮ್ಮ ಅಮ್ಮನ ಮನೆಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ನಾನು ಹೇಗಾದರೂ ಮಾಡಿ ನಮ್ಮ ಅಮ್ಮನ ಹುಡುಕ್ತೀನಿ. ಹುಡುಕಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತೀನಿ. ಈಗ ಅವ್ರನ್ನ ಹುಡ್ಕೋಕ್ಕೆ ಅಂತ ನಾನು ನನ್ನ ಫ್ರೆಂಡ್ ಜೊತೆ ಬೆಳಗ್ಗೆ ರಾತ್ರಿ ಅಂತ ನೋಡದೆ ಓಡಾಡಲೇಬೇಕಾಗತ್ತೆ. ಒಬ್ಬಂಟಿ ಆಗ್ಬಿಡ್ತೀರಿ ಜಾನ್ವಿ ಅವರೇ. ನಾನು ಹೇಳೋದನ್ನು ಕೇಳಿ, ಸ್ವಲ್ಪ ದಿನಕ್ಕೆ ಹೋಗಿ ಬನ್ನಿ. ಆದರೂ ರೀ, ನಿಮ್ಮನ್ನೊಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗೋಕೆ ನಂಗೆ ಮನಸ್ಸು ಬರ್ತಿಲ್ಲ. ನಾನು ನಿಮ್ಮ ಜೊತೆ ಸೇರಿಕೊಂಡು ಹುಡ್ಕಕ್ಕೆ ಸಹಾಯ ಮಾಡ್ತೀನಿ. ಯಾವ ಸಹಾಯನೂ ಬೇಕಿಲ್ಲ. ನಮ್ಮಮ್ಮನ ನಾನು ಹುಡುಕ್ತೀನಿ. ನಾನು ಗೂಂಡು ಕಲ್ಲು ಹಂಗೆ ಸೇಫಾಗಿರ್ತೀನಿ. ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ಡ್ರೈವರ್ಗೆ ಹೇಳಿ ಕಾರ್ ರೆಡಿ ಮಾಡಿಸ್ತೀನಿ. ಹೋಗಿ ರೆಡಿಯಾಗಿ. ನಿಜವಾಗ್ಲೂ ನಾನಿಲ್ಲ ಅಂದರೆ ನಿಮಗೆ ತೊಂದರೆ ಆಗಲ್ಲ ತಾನೇ? ಮನಸ್ಸಲ್ಲಿ ಸಂತೋಷವಾಗಿರುತ್ತೋ ಅಲ್ಲಿರಬೇಕು. ಹೋಗಿ ಬನ್ನಿ. ಸರಿ, ಹೊರಡ್ತೀನಿ ಹಾಗಿದ್ರೆ. ಸದ್ಯ ಒಪ್ಕೊಂಡ್ರು. ಹಠ ಮಾಡೋದು ನೋಡಿದ್ರೆ ಎಲ್ಲಿ ಹೋಗೋದೇ ಇಲ್ಲ ಅಂದ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಜಯಂತ, ಇವರು ವಾಪಸ್ ಬರೋ ಅಷ್ಟರಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಆ ಮದರ್ ಇಂಡಿಯಾನ ಮರೆಯೋ ಹಾಗೇನಾದರೂ ಮಾಡಬೇಕು ನೀನು. ಎಸ್. ಅವರೇ, ನಿಮಗೆ ಇಷ್ಟು ಬೇಗ ಫುಟೇಜ್ ಹೇಗೆ ಸಿಕ್ತು? ಮೇಡಮ್ ಅವರೇ, ಈ ಸಿದ್ದೇಗೌಡರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಿಗುತ್ತೆ. ನನಗೆ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಪರಿಚಯ ಇದ್ದಾರೆ, ಅವ್ರ ಮುಖಾಂತರ ತರಿಸ್ಕೊಂಡೆ. ಬನ್ನಿ, ವಿಡಿಯೋ ನೋಡಮ್ಮ. ಮೇಡಮ್ ಅವರೇ, ಇದರಲ್ಲಿ ಆಕ್ಸಿಡೆಂಟ್ ಆಗಿರೋ ಫುಟೇಜ್ ಅಷ್ಟೇ ಇದೆ. ಆಕ್ಸಿಡೆಂಟ್ ಮಾಡಿರೋನು ಯಾರು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ? ಸಿದ್ದು ಅವರೇ, ಒಂದ್ಸಲ ಪ್ಲೇ ಮಾಡಿದ್ರೆ ಗೊತ್ತಾಗುತ್ತಾ ಹೇಳಿ? ಇನ್ನೊಂದ್ಸಲ ಸ್ಲೋ ಮೋಷನಲ್ಲಿ ಹಾಕಿ. ಸಿದ್ದು ಅವರೇ, ಅಂಗಡಿ ಹತ್ರ ನನ್ನ ಒಬ್ಬ ಫಾಲೋ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಇದು ಅವನೇ. ಸರಿಯಾಗಿ ನೋಡಿ ಹೇಳಿ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ಖಂಡಿತ ಇವನೇ. ಇವನ್ನ ಎಲ್ಲೋ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು.
ಮೊನ್ನೆ ಸಿಂಚನನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಲ್ಲ, ಅಲ್ಲೇ ಇವನ್ನ ನೋಡಿದ್ದೀನಿ. ಡಾಕ್ಟರ್ ರೂಮಿಗೆ ಬಂದು ಹೋಗಿ ಮಾಡ್ತಿದ್ದ. ನನಗೆ ಯಾಕೋ ಸಿಂಚನನ ಆಕ್ಸಿಡೆಂಟಿಗೆ ಇವನೇ ಕಾರಣ ಅಂತ ಅನ್ನಿಸ್ತಿದೆ. ಹಲೋ ಸರ್, ನಿಮ್ದು ನೀರು ಕುಡ್ದಿರೋದಾಗಿದ್ರೆ ಗ್ಲಾಸ್ ಕೊಡ್ಬೋದಾ? ಹೌದು ಮೇಡಮ್ ಅವರೇ, ನಾನು ಇವನ್ನ ನೋಡಿದ್ದೀನಿ. ಅಂದರೆ ನಮ್ಮ ಫ್ಯಾಮ್ಲಿನ ಟಾರ್ಗೆಟ್ ಮಾಡ್ತಿರೋದು ಇವನೇನಾ? ಇದ್ರೂ ಇರಬಹುದು ಸಿದ್ದು ಅವರೇ, ಆದರೆ ಇವನಿಗೂ ನಿಮ್ಮ ಕುಟುಂಬಕ್ಕೂ ಏನು ಸಂಬಂಧ? ನನಗೂ ಅದು ಗೊತ್ತಾಗ್ತಿಲ್ಲ ಮೇಡಮ್ ಅವರೇ. ಆದರೆ ಸಿಂಚನ ಓಡಾಡ್ತಿರೋ ಕಡೆ ಎಲ್ಲ ಇವ್ನು ಕಾಣಿಸ್ತಿದ್ದಾನೆ ಅಂದರೆ ಸಿಂಚನಾಗೆ ತೊಂದರೆ ಇದೆಯೋ ಅನ್ನಿಸ್ತದೆ. ಹೌದು ಸಿದ್ದು ಅವರೇ, ನನಗನ್ಸಿರೋ ಹಾಗೆ ಇವನೇ ಮೆಡಿಕಲ್ ಶಾಪ್ ಅವ್ನಿಗೆ ಹೇಳಿ ಮಾತ್ರೆ ಬದಲಾಯಿಸಿರಬಹುದಾ ಅಂತ. ಇದ್ರೂ ಇರ್ಬೋದು ಮೇಡಮ್ ಅವರೇ, ಆದರೆ ನಾವು ಅದೇ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಇವ್ನಿಗೆ ಯಾರು ಹೇಳಿದ್ದು? ಇದನ್ನೆಲ್ಲ ಗಮನಿಸಿದ್ರೆ ಇವನಿಂದ ಯಾರೋ ಇದ್ದಾರೆ ಅಂತ ಅನ್ನಿಸ್ತದೆ. ಇವ್ನು ನಮ್ಮ ಕೈಗೆ ಸಿಕ್ಕಿದ್ರೆ ಅವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಹೇಳಿ ಸರ್, ಏನಾಗಬೇಕಿತ್ತು? ಅಣ್ಣ, ಆ ಫೋಟೋ ಐತಲ್ಲ ಅದನ್ನ 2 ಬ್ಲ್ಯಾಕ್ ಅಂಡ್ ವೈಟು, ಇನ್ನೊಂದು 2 ಕಲರು, ಆಮೇಲೆ ಇನ್ನೊಂದು ಅಲ್ಲೈತಲ್ಲ ಅಂಥದ್ದೊಂದು ದೊಡ್ಡದು ಕಲರ್ ಫೋಟೋ ಮಾಡ್ಕೊಡಿ. ನೋಡಿ ಮೇಡಮ್, ಈ ಫೋಟೋ ಸರಿ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಇದನ್ನು ಎನರ್ಜ್ ಮಾಡಿ ಫೋಟೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿತದ ಅಣ್ಣ? ಎಷ್ಟು ಹೊತ್ತು ಬೇಕಾಯ್ತದೆ? ಸಂಜೆ ಅಷ್ಟೊಲ್ಲಿ ಆಗುತ್ತೆ, ಬಂದ್ಬಿಟ್ಟು ತಗೊಂಡೋಗಿ. ಸರಿ ಅಣ್ಣ, ನೀವು ರೆಡಿ ಮಾಡಿಟ್ಟಿರಿ, ನಾವು ಸಂಜೆಗೆ ಬರ್ತೀವಿ. ಓಕೆ ಮೇಡಮ್. ಅಣ್ಣ, ನಮ್ಮ ಹತ್ರ ಅದು ಒಂದೇ ಫೋಟೋ ಇರೋದು, ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ಖಂಡಿತ ಮೇಡಮ್, ಹುಷಾರಾಗಿ ಇಟ್ಕೊಂಡು ಮಾಡ್ಕೊಡ್ತೀನಿ. ಓಕೆನಾ? ಸರಿ ಅಣ್ಣ, ನಾವು ಸಂಜೆಗೆ ಬರ್ತೀವಿ.